ಇವತ್ತು ನಮ್ಮ ಯಜಮಾನ್ರ ಲಾಗ್ ಸ್ಟಾರ್ಟ್ ಮಾಡ್ಯಾರಿ. ನನಗೆ ಹುಷಾರಿಲ್ಲದ ಕಾರಣಕ್ಕೆ ಅವರೇ ವಿಡಿಯೋ ಮಾಡಾಕತ್ತಾರೆ. ಈ ಬ್ಯಾಕ್ ಕ್ಯಾಮ್ರಾ ಮಾಡಬೇಕು, ಫ್ರಂಟ್ ಕ್ಯಾಮ್ರಾ ಮಾಡಬೇಕು ಅನ್ನೋದು ಏನು ಗೊತ್ತಾಗಲಿಲ್ಲ. ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ಬಂದಾರ ನೋಡ್ರಿ ನಮ್ಮ ಯಜಮಾನ್ರು. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನೋಡಿರಿ, ಎಲ್ಲರೂ ಯಜಮಾನ್ರು ಲಾಗ್ ಸ್ಟಾರ್ಟ್ ಮಾಡ್ಯಾರೆ. ನಾನು ಯಾವ ಥರ ಮಾಡ್ತೀನಿ ಎಲ್ಲ ದಿನ ನೋಡಿಕೊಂಡು ಅವರೇ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಇವತ್ತು. ಏನು ಮಾಡಿದ್ರಿ? 2 ದಿವಸಿನ ಹೊತ್ತಾತು ಹಿಂಗೆ ಬರೀ ಉಳ್ಕೊಂಡು ಮನಗ್ತಾರ್ರಿ. ಟೆನ್ಷನ್ ಮಾಡ್ಕೊಳ್ಳೋದು, ಆರಾಮ್ ತಪ್ಪಿಸೋದು, ಮನಗೋದು ಹಿಂಗಾಯ್ತು ನೋಡ್ರಿ. ಯಾರ ಸಂಬಂಧರ ಯಾರು ಸಾಯಿದ್ರಿ. ನಮ್ಮದು ನಾವೇ ಮಾಡೋದು, ನಮ್ಮದು ನಾವೇ ತಿನ್ನೋದು ಎಲ್ಲ ಹಿಂಗೆ 2 ದಿವಸಿನ ಬಾಂಡೆಗಳು ಉಳ್ದಾವ್ರಿ. ತೆಕ್ಕು ಅರುಣ ಸಾಲಿ ಹೋಗ್ಯಾನ್ರಿ. ನೋಡಿ ಸ್ನೇಹಿತರೆ, ಇವಾಗ ಎಬ್ಬಿಸಿ ಹೋಗ್ಯಾರ ಯಜಮಾನ್ರು. 1 ಗಂಟೆ ಆಗೈತ್ರಿ ಟೈಮ. 1 ಗಂಟೆ ಆಗೈತ್ರಿ. ಬೆಳಿಗ್ಗೆ ಮೆಡಿಸಿನ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಮಲ್ಕೊಂಡು ಬಿಟ್ಟೀನಿ. ಸಾವಿತ್ರಿ ಅಕ್ಕಾರ ಫೋನ್ ಹಚ್ಚಾರು ಹೋಗೋತ್ನಾಗ ಹೇಳಿ ಹೋಗ್ಯಾರ. ಮುನ್ಕೊಂಡಿನ ಅಂತ ಹೇಳ್ಯಾರು ನಿನಗತ್ತ ಹೇಳಿದ್ರಿ. ಸುಸ್ತು ಬರಾಕತ್ತೈತ್ರಿ ಸಿಕ್ಕಾಪಟ್ಟೆ. ಗುಳಿಗೆ ತೊಗೋಬೇಕ್ರಿ. ಗುಳಿಗೆ ಎಲ್ಲ ತೆಗೆದ ಹರವಾಕಿಟ್ಟು ಹೋಗ್ಯಾರ. ಊಟ ಮಾಡ್ಯಾರಿ. ಒಂದು ರೊಟ್ಟಿ ಮಾಡೀನಿ, ಪಲ್ಯ ಮಾಡೀನಿ. ಯಾವಾಗ ಅಂದ್ರೆ 5 ಗಂಟೆಗೆ ಎದ್ದೀನಿ. ಮಗ ಕಾಲೇಜ್ಗೆ ಹೋಗ್ತಾನ್ರಲ್ಲ, ಡಬ್ಬಿ ಮಾಡ್ಬೇಕು ಅವನಿಗೆ. ಗುಳಿಗೆ ಎಲ್ಲ ಕಿತ್ತಾಕಿ ಹಂಗೆ ಬೈದು ಹೋಗ್ಯಾರ ನೋಡ್ರಿ. ಇಲ್ಲೆಲ್ಲ ತೆಗೆದ ತೋರಿಸ್ತೀನಿ ರೀ. ಇದು ನೋಡ್ರಿ, ಇಷ್ಟೆಲ್ಲ ಗುಳಿಗೆ ಅದಾವು. ಆರಾಮ್ ತಪ್ಪಿಸ್ಕೊಂಡು ಗುಳಿಗೆ ಬಿಟ್ಟೆ ಅಂದ್ರೆ ಹಲ್ಲು ಹೆಂಗೆ ಕಡಿಮೆ ಆಗ್ತೈತಿ ನೋಡಿ. ಕ್ಯಾಲ್ಶಿಯಮ್ ಗುಳಿಗೆ ಅದಾವ್ರಿ ಎಲ್ಲ. ಇದು ನೋಡ್ರಿ ಎಷ್ಟು ಎಲ್ಲ ಹೋಗ್ಯಾರಿ. ಅವ್ರು ಗಳೆ ಹೊಡ್ಯಕ್ಕೆ ಹೋಗ್ಯಾರ. ಹೊರಗೆ ಬಿಸಿಲು ನೋಡ್ರಿ. ಮರಿಗಳು ಚರ ಬಿಸಿಲಿಗೆ ಒದರಾತೈತ್ರಿ. ಮರಿಗೆ ಒಂದು ಆರಾಮಿಲ್ಲ, ಆಡ್ಮರಿಗೆ. ಕುಡಿಲಾಕ ನೀರು ಇದ್ದಿದ್ದಿಲ್ಲ ರೀ. ನೀರು ತೊಗೊಂಬಂದಿಟ್ಟು ಹೋಗ್ಯಾರಿ. ಒಂದು ಕೊಡ ಬಾಂಡಿದ್ ಕೊಟ್ರಿ ನೋಡ್ರಿ. ರೊಟ್ಟಿ ಮಾಡೀನಿ, ಸೋಯಾಬೀನ್ ಪಲ್ಯ ಮಾಡೀನಿ. ಬಟ್ಟೆ ಕಾಯ್ತು ಊಟ ಮಾಡ್ತಾ ಇಟ್ಲಿಲ್ಲ ಇಟ್ಟು ಹೋಗ್ಯಾರ ನೋಡ್ರಿ. ಇಲ್ಲೇ ಕೂತೆ ಅಭಿಷೇಟು ತನ ರಮೇಶಿ ಹೇಳಿ ಹೋಗ್ಯಾರ. ತಲೆನ್ ತೆಗಿ, ಆರಾಮ್ ಮಾಡ್ಕೋ, ತಲೆನ್ ತೆಗಿ, ಬಿಡು ಅದನ್ನು ಹಂಗೆ ಇರೋದನ್ನ ಎಲ್ಲರ ಮನ್ಯಾಗ ತಂದು ಹೇಳಿ ಹೋಗ್ಯಾರ. ಬಟ್ಟೆ ಕಾಯಿ ಪಲ್ಯ ಮಾಡಿದ್ದೀರಿ, ರೊಟ್ಟಿ ಮಾಡೀನಿ, ಜೋಳದ ರೊಟ್ಟಿ. ಎಲ್ಲ ಅನ್ನಿದಲ್ಲಿ ಇಟ್ಕೊಂಡ್ರಿ ಮನುಷ್ಯಾಗ. ಯಾರ ಕಡೆ ತರ ಏನಾದ್ರು ಸುದ್ದಿ ಮನುಷ್ಯಾಗ ಕೇಳಿ ಸುಮ್ಮನೆ ಇರಕ್ಕೆ ಬರಂಗಿಲ್ಲ. ಅದ್ರಾಗ ತಂದೆ ತಾಯಿಗೆ ಏನಾರೇ ಪ್ರಾಬ್ಲಮ್ ಆತಂದ್ರೆ ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗ್ತೈತಿ. ನನಗೆ ಒಬ್ಳಿಗೆ ಆಗ್ತೈತೆ, ಮಿಕ್ಕಿದವ್ರಿಗೆಲ್ಲ ಆಗ್ತೈತೆ ಗೊತ್ತಿಲ್ಲ ರೀ. ಆದರೆ ನಾನಂತರೂ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ರೀ. ಅವ್ರಿಗೆ ಏನಾರು ಆಯ್ತು ಅಂದರೆ ಬಹಳ ಬೇಜಾರು ಮಾಡ್ಕೋಬೇಡ್ರಿ. ನಿನ್ನೆ ವಿಡಿಯೋ ಹಾಕಿದ್ಕೆ ನನಗೆ ಕಂಪ್ಲೀಟಾಗಿ ಏನೂ ಗೊತ್ತಾಗಿದ್ದಿಲ್ಲ ಸ್ನೇಹಿತರೆ. ನೈಟ್ ವಿಡಿಯೋ ಕಾಲ್ ಮಾಡಿ ಮಾತಾಡಿದೆ ರೀ. BP ಲೋ ಆಗಿಬಿತ್ಯ ಸಿಕ್ಕಾಪಟ್ಟೆ. ಅದು ಹಲ್ಲು ಸ್ಟಾರ್ಟ್ ಆಗಿಬಿಡ್ತು. ಮಾತಾಡಿ ಬಿದ್ದೀನಿ ರೀ ಸ್ನೇಹಿತರೆ ಕೆಳಗೆ. ವಿಡಿಯೋ ಕಾಲ್ದಾಗ ನಾ ಮಾತಾಡ್ಕೋತಾನ ಒದರಾಕತ್ತಾರ ಅವ್ರು. ಒಂದು ಸಾವನಿ ಮಾತಾಡಕತ್ತಿದ್ರು. ನಮ್ಮ ಅಪ್ಪರ ಪರಿಸ್ಥಿತಿ ನೋಡಿ ಸಿಕ್ಕಾಪಟ್ಟೆ ದುಃಖ ಬಂದುಬಿಡ್ತಿದ್ರು. ದುಃಖದಾಗ ಅತ್ತೆ ಚೀರ್ಯಾಡ್ದೆ. ನಿಮ್ಮಷ್ಟು ನೀವು ಇರಂದ್ರು ಇರಂಗಿಲ್ಲ, ಏನು ಮಾಡೋದು, ನಿಮ್ಗೆ ಸಾಕಾಗಿ ಹೋಗೈತಿ, ನಿಮ್ಮ ದರ್ಶನದಸ್ತಿ ಅಂದು ಮಾತಾಡ್ಲಕತ್ತಿದ್ದೆ ರೀ. ದುಃಖ ಭಾಳ ಬರ್ತೈತೆ ನನಗೆ, ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ಸ್ನೇಹಿತರೆ. ಅದು BP ಲೋ ಆದಂಗೆ ಆಗಿ ಬಿದ್ದುಬಿಟ್ಟು ನನ್ನ ಮಗ ಅಂಗಡಿಯಾಗಿದ್ದ ರೀ. ಸಣ್ಣವ್ರು ರಾಕೇಶ ಹೋಗಿ ಕರ್ಕೊಂಡು ಬಂದಾನ್ರಿ. ಕರ್ಕೊಂಡು ಬಂದು ಎಷ್ಟೊತ್ತನ ಮತ್ತು ಅವ ಎಬ್ಬಿಸಿ ನೀರು ಕುಡಿಸೋದು. ಮಮ್ಮಿ ಒಂದು ಸಣ್ಣ ಬಡ್ಕೊಳಕತ್ಬಿಟ್ಟಾನ್ರಿ ಹುಡುಗ. ಅವ್ರು ಹಾಗೆ ಫೋನ್ದಾಗ ಚಾಲೋ ಇಟ್ಟಿದ್ವಿ.
ಬೈಯಾಕತ್ತಿದ್ರು ಅವರು, ಬಿಡು ಭಾಳ ವಿಚಾರ ಮಾಡಬೇಡ ಅಪ್ಪಾರನ ಹತ್ರ, ನನಗೇನಾಗಂಗಿಲ್ಲವ ವಯಸ್ಸಾಗೈತಿ, ಇಂದಲ್ಲ ನಾಳೆ ಮಣ್ಣಿಗೆ ಹೋಗವನ ಅದನ್ನು. ಇದೆಲ್ಲ ನಮ್ಮ ಹಣೆ ಬರ್ದಾಗ ಆಗಬೇಕಾಗಿತ್ತು, ಆಗ್ತಾಯಿದೆ ತಂದರು. ಅದ್ರ ಬಹಳ ನೋವಾಗ್ತೈತಿ ಸ್ನೇಹಿತರೆ, ಏನು ಮಾಡಿದ್ರಿ. ಬರ್ತೀನಿ ರೀ ತಂದೆ, ನಿನ್ನೆ ಅವರಿಗೆ ಈ ಮನೆಯವ್ರಿಗೆ ಹೋಗ್ತಾನಂತಂದ್ರು. ತುಂಬಾ ಸುಸ್ತಾದಂಗಾಗಿ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡೀನಿ, ಜಳಕ ಮಾಡಿ ನೀರು ಏನು ಕುಡ್ದು ಹಿಂಗೆ ಇಲ್ಲೇ ಕೆಳಗೆ ಮನ್ಕೊಂಡ್ಬಿಟ್ಟೀನಿ ರೀ. ನಾನು ಎದ್ದೇ ಇಲ್ಲ ರೀ. ಈಗ 1 ಗಂಟೆಗೆ ಈಗ ಹೋಗ್ಯಾರಿ ಅವ್ರು, ಬಿಸಿಲು ಬೆಳಾನ ಇಷ್ಟೊತ್ತನ ಮಾಡದಂಗಾಗಿತ್ತು, ಹೋಗ್ಯಾರಿ. ಮತ್ತೆ ಫೋನ್ ಹಚ್ಚಿ ಮತ್ತೊಂದು ತಾಸು ತನ ಹತ್ತಿರ ಅವ್ರ ಜೊತೆ ಹೊಳಿ. ಅವ್ರು ಇದ್ದಾಗನ ರೀ, ನಿನ್ನ ಕೆಲಸ ಮಾಡಂಗಾದ್ರೆ ಮಾಡೋದನ್ನ ಬಿಟ್ಟು ಬಿಡುತ್ತೆ ಅಲ್ಲಾಗ. ನಮ್ಮ ಅತ್ತಿ ನೋಡಾಕತ್ತಾರೆ, ಮತ್ತೆ ಎಷ್ಟೊತ್ತನ ನಿಂತು ನೋಡಾಕತ್ತಾರೆ, ಆಡ್ಕೋತಾರೆ. ಯಾರ ಮನ್ಯಾಗ ಇರಂಗಿಲ್ಲ ಕರ ರೀ, ಎಲ್ಲರ ಮನ್ಯಾಗ ಇರೋದು ಸಹಜಕ್ಕೆ ರೀ. ಎತ್ತವ್ರಿಗೆ ಆದರೆ ಬಹಳ ವಯಸ್ಸಾದವ್ರಿಗೆ ದೇವ್ರು ಇಂಥದ್ದೆಲ್ಲ ನೋಡು ಬದ್ದಲ್ಲ. ಇನ್ನ ಅವ್ರ ಹತ್ರ ಕರೆಸ್ಕೊಂಡ್ರೆ ಏನೋ ನೆಮ್ಮದಿ ಇರ್ತೈತೆ ನೋಡ್ರಿ. ಮನುಷ್ಯನ ಕಡೆ ಇಷ್ಟೆಲ್ಲ, ಮಕ್ಕಳ ಕಡೆನೇ ಇಷ್ಟೆಲ್ಲ ಅನ್ನಿಸ್ಕೋಬೇಕಲ್ಲ, ಇಷ್ಟೆಲ್ಲ ಬಯಸ್ಕೋಬೇಕಲ್ಲ ಜೀವನದಾಗ. ಮುಪ್ಪಿನ ಕಾಲದಾಗ ಸುಖದಿಂದ ನೆಮ್ಮದಿಲೆ ಬರ್ಯಪ್ಪ ಅಂದ್ರೆ ಬರೋದಿಲ್ಲ ರೀ. ಹೆಣ್ಮಕ್ಳ ಹತ್ರ ಅಷ್ಟೇ ಬರಂಗಿಲ್ಲ ರೀ ಜಾಸ್ತಿ. ಏನು ಮಾಡತ್ತಾರೇನೋ ಸ್ನೇಹಿತರೆ, ಇನ್ನೂ ಫೋನ್ ಹಚ್ಚಿ ನಾನು ಮಾತಾಡಿಲ್ಲ. ಇನ್ನೇ ಹೋಳಿಗೆ ವಿಡಿಯೋ ಐತ್ರಿ, ವಿಡಿಯೋ ಹಾಕ್ಬೇಕು. ಅದನ್ನು 1 ಗಂಟೆ ಆಗೈತಿ, ವಿಡಿಯೋ ಅಪ್ಲೋಡ್ ಮಾಡಬೇಕು. ಬಟ್ಟೆ ತೊಳೆದು ಹಾಕಬೇಕು, ಬಾಂಡೆ ತೊಳಿಬೇಕು, ಒಂದು ರೊಟ್ಟಿ ತಿಂದು ಅದ್ರೊಳಗೆ 4 ಗುಳಿಗೆ ತೊಗೊಳೈತಿ. 1 ಟೈಮ್ಗೆ 4 ಗುಳಿಗೆ ಇದಾವೆ ರೀ, 3 ಟೈಮ್ ಗುಳಿಗೆ ಇದಾವೆ ರೀ, ತೊಗೋಬೇಕು. ನೋಡ್ತೀನಿ ರೀ, ಸ್ವಲ್ಪ ಒಂದು ಅರ್ಧ ರೊಟ್ಟಿ ಮೈ ಹಂಗೆ ಗುಳಿಗೆ ತೊಗೊಂಡ್ರೆ ಮೈಗೆ ಹತ್ತೈತ್ರಿ, ಅದು ತೊಗೋತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನೋಡ್ರಿ. ಬಟ್ಟೆ ಬಾಂಡೆ ಮಾಡಲೇಬೇಕು ರೀ, ನಮ್ಮ ಮನೆ ಕೆಲಸ ಯಾರು ಮಾಡೋದಿರ್ತಾರೆ ಮಾಡಲೇಬೇಕು ರೀ. ಕಾಯಿಪಲ್ಯಕ್ಕೆ ನೀರು ಹಚ್ಚಿ ಹೋಗ್ಯಾರ ಯಜಮಾನ್ರು, ಅದನ್ನು ನೋಡ್ಬೇಕು ರೀ ಹೋಗಿ ಏನೇನು ಆಗಾಕತ್ತೈತೆ. ಆಡುಗಳು ಒದರಾತವ್ರು ಬಿಸಿಲಾಗ, ಅವು ಉತ್ತರ ನೋದನ್ನು ಎಳೆ ಕಟ್ಟಬೇಕು, ಕೋಳಿಗಳು ಬಿಡಬೇಕು, ಭಾಳ ಐತ್ರಿ ಕೆಲಸ. ನೋವು ಮರ್ಸುವಂಥ ಶಕ್ತಿ ಕೊಡ್ರಿ ದೇವ್ರು ನನಗೆ. ಜಾಸ್ತಿ ನನ್ಗೆ ಸ್ವಲ್ಪ ಸಡನ್ಲಿ ಕೇಳಿದ್ರೆ ನೋವು ಆಗ್ತೈತೆ ರೀ. ಯಾಕೆನೋ ಮನಸ್ಸು ಅಷ್ಟು ಸೂಕ್ಷ್ಮ ಇರ್ತೈತೆ ನನಗೆ ಅನ್ಸಾಕತ್ತೈತ್ರಿ ಅಷ್ಟೆ. ಬರೀ ಮತ್ತೆ ಸಿಗ್ತೀನಿ ರೀ. ಮತ್ತೆ BP ಲೋ ಆಗಿಬಿಟ್ಟಿಂದ್ರೆ ಎಪ್ಸಕ್ಕೆ ಯಾರೂ ಇಲ್ಲ ರೀ. ಒಬ್ಬರು ಮಾತಾಡಕತ್ನಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ನೋವು ಆದಂಗೆ ಆಗ್ತೈತ್ರಿ ಅಷ್ಟು. ನೋಡಿ ಮ್ಯಾಗ ಯಾಕೆ ಬಂದೀನಿ ಅಂದ್ರೆ, ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮನ್ಯಾಗ ನೆಟ್ವರ್ಕ್ ಬರೋಂಗಿಲ್ಲ ರೀ, ಮೇಲ್ಗಡೆ ಬರಬೇಕು. ಬಿಸಿಲು ನೋಡ್ರಿ ಎಷ್ಟೈತಿ. ಬಟ್ಟೆ ತೊಳೆದು ಹಾಕಿನ್ರಿ, ಅಲ್ಲಿ ಆಡುಗಳು ಹೋದ ನೆಳಿಗೆ ಕಟ್ಟಿನ್ರಿ. ಅಲ್ಲಿ ಕೋಳಿ ಎಲ್ಲ ಹೊರಗಡೆ ಬಿಟ್ಟಿನ್ರಿ, ಅವನು ಕೂಡ 2 ದಿನದ ಬಟ್ಟೆ ಬಿಸಿಲಿಗೆ ಜಲ್ದಿ ಒಣಗ್ತಾವತ್ತೆ ಅಲ್ಲ. ಆಡ ಒಯ್ದು ಅಲ್ಲಿ ನೆಳಿಗೆ ಕಟ್ಟಿನ್ರಿ. ನೀರು ಅದಾವ್ರಿ, ನೀರು ಚಾಲೋ ಮಾಡಿಬಿಟ್ಟಿನ್ರಿ. ಬಿಸಿಲು ನೋಡ್ರಿ ಎಷ್ಟೈತಿ. ಮಾಡಾಗ್ತೈತಿ ಕರಿ ರೀ, ಮಳೆನ ಬರಂಗಿಲ್ಲ ರೀ. ನೆಟ್ವರ್ಕ್ ಬರೋದಿಲ್ಲ ರೀ. ಇಲ್ಲಿ ಮ್ಯಾಗ ಬಂದ್ರೆ 5G ಜಾಗ್ತೈತ್ರಿ ಒಂದು ಸ್ವಲ್ಪ. ಈ ಕಡೆ ಕಾಯಿಪಲ್ಯಕ್ಕೂ ಕೂಡ ನೀರು ಹಚ್ಚಿವಿ ನೋಡ್ರಿ, ಹಿಂಗೆ ಹುಗ್ಲಾತೈತ್ರಿ ನೀರು. ಮೊನ್ನೆ ಹಾಕಿರೋ ಪತ್ರ ರೀ ಇದು. ಹೆಂಗೆ ಕಾಣ್ತೈತಿ. ತೆಂಗಿನಕಾಯಿ ಭಾಳ ಆಗ್ಯಾವ್ರಿ ಗಿಡದಾಗ ಈ ಸಲ. ನೀರು ಹೆಂಗಂದ್ರೆ ಕೋಳಿ ಗೊಬ್ಬರ ಹಾಕಿದ್ರು ತೆಂಗಿನಕಾಯಿ ಗಿಡಕ್ಕೆ. ಕೋಳಿ ಗೊಬ್ಬರಕ್ಕೆ ನಿಂದ್ರಲಾತ ನೋಡ್ರಿ, ಕಾಯಿ ಜಾಸ್ತಿ ಉದ್ರಿಲ್ಲ ರೀ ತೆಂಗಿನ ಗಿಡಕ್ಕೆ. ಕಸ ಭಾಳ ಎದ್ದೈತ್ರಿ ಅದ್ರೊಳಗೆ. ಉಳ್ಳಾಗಡ್ಡಿಗೆ ಬಿಟ್ಟಿನಿ ರೀ ನೀರು. ಕಸ ಭಾಳ ಎದ್ದೈತ್ರಿ, ಅದು ಎಲ್ಲ ತೆಗಿಬೇಕು. ಇದು ಒಂದು ಸಲ ನೀರು ಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎತ್ತರ ಆಗ್ತೈತ್ರಲ್ಲ, ಕುರ್ಪಿಲೆ ಕೈಯಾಡ್ಸ್ಲಾಕ ಬರ್ತೈತಿ ಅಂತ ಹೇಳ್ಬಿಟ್ಟು ನೋಡ್ರಿ. ಈಗ ಹೋಗೇ ಇಲ್ಲ ರೀ. ಮನೆ ಹಿಂಗೆ ಉಳ್ದೈತ್ರಿ. ಕುಂಬಿ ಅಷ್ಟು ಕಟ್ಕೊಂಡು ರೂಮ್ ಕಟ್ಬೇಕನ್ನೋ ಪ್ಲ್ಯಾನ್ ಐತ್ರಿ. ಇಟ್ಟಂಗಿ 14,000 ರೂಪಾಯಿಗೆ
2,000 ಇಟ್ಟಂಗೆ ಯಾವ್ದ್ರಿ ಅದಕ್ಕೆ ರೂಮ್ ಕಟ್ಟು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ರು ಮ್ಯಾಗ ಕಟ್ಟೋದು ಸುಮ್ಮನೆ ಇದಷ್ಟ ಕುಂಬಿ ಕಟ್ಕೊಂಡು ಗಿರಾಯಿ ಮಾಡ್ಕೊಂಡು ಬಿಡ್ತೀವಿ ನೋಡ್ರಿ. ಹಂಗೈತೆ ನೋಡ್ರಿ ಮೇಲ್ಗಡೆ ವಾತಾವರಣ ಚಂದ. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಮೇಲ್ಗಡೆ ಬರ್ಬೇಕ್ರಿ. ಬಿಸಿಲಿಗೆ ಕಣ್ಣು ಚಕ್ರ ಬಂದಂಗೆ ಆಲತ್ತವ. ನೀರಿನ ಟ್ಯಾಕಿಗೆ ಬಣ್ಣ ಹಚ್ಚರಿ. ಬರ್ರಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಬಾಂಡೆನೂ ತೊಳ್ಕೊಂಡು ಬಂದೆ. ಇಷ್ಟೊತ್ತನ ನಾನು ಹಾಗೆ ಮಲ್ಕೊಂಡು ಬಿಟ್ಟೀನಿ ರೀ. ವಿಡಿಯೋ ಅಪ್ಲೋಡ್ಗೆ ಹಾಕೀನಿ, ಪಬ್ಲಿಕ್ ಮಾಡಿಲ್ಲ, ಏನೂ ಇಲ್ಲ. ಮಕ್ಕೊಂಡಕ್ರಿ ನನ್ನ ಮಗ ಬಂದು ಎಬ್ಸ್ಯಾನ್ರಿ. ಎಬ್ಸಿದ ಬೆಳಕ ಒಂದಿಟ್ಟೆ ಹೆಸರು ಕಾಳ್ದಾಗ ಯಾಕೋ ಬುರ್ಬುರಿ ಆದಂಗೆ ಆಗಿದ್ದು ರೀ. ಬಿಸಿಲಾಗಿ ಇಟ್ಟಿದ್ದೆ ಅವತ್ತನ್ನ. ಇಷ್ಟೆಲ್ಲ ಬಾಂಡೆ ತೊಳ್ಕೊಂಬಂದೆ ರೀ. ಬಾಂಡೆ ಸೆಟ್ ಮಾಡಬೇಕು, ಅದು ಪಲ್ಯ ಉಳಿತದ, ಅಷ್ಟು ತೆಗೆದು ಇಟ್ಟೀನಿ ರೀ. ಬೆಳಗ್ಗೆ ಇಲ್ಲಿ ಮನ್ಕೊಂಡ್ಬಿಟ್ಟಿನ ಸ್ನೇಹಿತರೆ. ನಮ್ಮ ಯಜಮಾನ್ರ ಇವತ್ತು ವಿಡಿಯೋ ಮಾಡ್ಯಾರ. ಜನಗಳಿಗೆ ಗೊತ್ತಾಗಬೇಕು ಯಾಕೆ ಹಿಂಗೆ ಇದು ಮಾಡ್ಕೋತಾ ಅಂಥೇಳಿ ವಿಡಿಯೋ ಅವರೇ ಮಾಡ್ಯಾರ. ನಾನು ನೋಡೇ ಇಲ್ಲ ರೀ ವಿಡಿಯೋ. ಅದೇನು ಬಿಟ್ಕೊಂಡು ಏನು ಅಲ್ಲಿ ಮಕ್ಕೊಂದಿನಿ ರೀ. ಮಕ್ಕೊಂಡಕ್ಕೆ ಎಚ್ಚರನ ಆಗಿಲ್ಲ ರೀ. ಈಗ ಬಟ್ಟೆ ತಗೊಂಬಂದು ಇಟ್ಟು ಎಷ್ಟೆಲ್ಲ ಭಾಂಡೆ ಅವೆಲ್ಲ ಬಟ್ಟೆಗಳೆಲ್ಲ ಮಡಿಚಿಡ್ಬೇಕು ರೀ. 2 ದಿನದ ಬಟ್ಟೆ ಮಷೀನಾಗಿ ಇಲ್ಲಿ ತಂದು ಇಟ್ಟಾರ ನೋಡಿ ಸ್ನೇಹಿತರೆ ಮನ್ಯಾಗ. ಅದು ಸಿಂಗಲ್ ಪಾಟ ಮಷೀನ. ನನ್ನ ಮಗ ಸ್ಟಿಚ್ ಮಾಡ್ಕೋತಾನ್ರಿ. ಅವ್ನ ಪ್ಯಾಂಟ್ ಅದು ಹಿಂಗೆ ಕಟ್ ಮಾಡೋ ಬಿಚ್ಚು ಅದು ಏನಾರು ಇದು ಅಂದ್ರೆ ರೀ ಬ್ಯಾಗ್ ತೊಗೊಂಬಂದು ಅಲ್ಲಿ ಇಟ್ಟು ಅಂಗಡಿಗೆ ಹೋಗ್ಯಾನ್ರಿ. ಆಡ ಬಿಚ್ಕೊಂಡು ಹೋಗೇ ಇಲ್ಲ ರೀ. ಅವು ಆಡುಗಳು ಬಿಟ್ಕೊಂಡು ಹೋಗೇ ಇಲ್ಲ. ಕಡ್ಲಿ ನೀನೇ ಹಸನ್ ಮಾಡಿಟ್ಟೀನಿ ರೀ, ಹೊಡ್ಕೊಂಬರ್ಬೇಕಂತೇಳಿ. ಚಿನ್ನು ಕೊಂಚಿಗೆ ಒಯ್ಯಿ ಅಂದೆ ರೀ ಇದನ್ನು ಹಾಕ್ಕೊಳಕ್ಕೆ. ಒಲ್ ಮಮ್ಮಿ ಅಂತೇಳಿ ಬಿಟ್ಟು ಹೋಗ್ಯಾನ್ರಿ. ನೀನು ಇದ್ರ ಕಡ್ಲಿ ಹೊಡಿಬೇಕು ಅಂಥೇಳಿ ಎಲ್ಲ ಮೊನ್ನೆ ಜೋಳ ಹಸನ್ ಮಾಡೋ ಮುಂದೆ ಎಲ್ಲ ಇಟ್ಟೀನಿ ರೀ. ಎಲ್ಲ ಅಲ್ಲಿದಲ್ಲಿ ನಾಳೆ ರೀ ನೋಡ್ಬೇಕು ರೀ. 2 ದಿನದ ಬಟ್ಟೆ ನೋಡ್ರಿ. ಬಿಟ್ಕೊಂಡು ಏನು ಮಕ್ಕೊಂಡಕ್ಕಿ ಇಲ್ಲೇ ಮನ್ಕೊಂಡ್ಬಿಟ್ಟೀನಿ ರೀ. ಕೋಳಿಗೆ ಕಾಳು ಹಾಕ್ಬೇಕಂತೇಳಿ ಅಕ್ಕಿ ತೊಗೊಳಕತ್ತೀನಿ ರೀ. ರೇಷನ್ ಅಕ್ಕಿ ಬಿಟ್ಟಿರಿ ಅವ್ನು ಹೊರಗೆ. ಒಂದಿಷ್ಟು ಕಾಳು ಹಾಕಿದ್ರೆ ಕೋಳಿಗಳು ತಿಂದ. ಹಾಂ ನಾನಾ ವಾಪಸ್ ಬಂದೈತೆ ಅನ್ನೋದು ಈ ಕಡೆ. ಮನುಷ್ಯರಿಗೆ ಇರಂಗಿಲ್ಲ ರೀ, ಒಂದು ಪ್ರಾಣಿಗಳಿಗೆ ಎಷ್ಟು ನಿಯತ್ತಿರ್ತೈತಿ ಏನಾದರೂ ಕಾಳು ಹಾಕಿದ್ರೆ. ಇವುಗಳು ಈ ಕಡೆ ಬಂದವ್ರೆ ಆಡುಗಳು. ಇದೊಂದು ಮಬ್ಬು ಹಿಡಿದು ಬಿಟ್ಟೈತ್ರಿ. ಏನಾಗೈತೆ ಏನೋರಿ ಅದಕ್ಕೆ ಕಾಳು ತಿಂದು. ಇದು ಏನಾಗೈತೆ ಕೋಳಿಗಳು ನೋಡ್ರಿ. ಬರ್ರಿ ಆ ಕಡೆ ಆಡುಗಳು ಹೊಡ್ಕೊಂಡು ಹೋಗ್ತೀನಿ ರೀ. ಇಲ್ಲೇ ನಾನು ಬರೀ ಮನೆ ಸುತ್ತಾಡಕ್ಕೆ ಚಾಲು ಮಾಡ್ತಾರೆ. ಮತ್ತೆ ಸಿಗ್ತೀನಿ ನೋಡ್ರಿ. ಕುಂದ ತಂದಿದ್ರು. ಕುಂದ ನಾವು ಹಾಳೆ ಬರ್ಬಿಟ್ಟು ಕಾಲೇ ನಾ ಒಂದು ಅರ್ಧ ತಿಂದ ಪುಟ್ಟಾಕನ ತಿಂದ ಆಕೆ ಒಂದ ನೋಡಿ ಸ್ನೇಹಿತರೆ. ಆಡ ಮೆಸ್ಕೊಂಡು ಬಂದೆ ಸಂಜೆ 7 ತನ ರೀ. ಡಾಕ್ಟರ್ ಬಂದಿದ್ರಿ, ಆಡಮರಿ ತೋರಿಸಿದೆ. ಅದಕ್ಕೆ ಜಂತಿನ ಔಷಧ ಹಾಕಂದ್ರೆ ಹಾಕಿದ್ದೀವಿ. ಏನೂ ಆಗಿಲ್ಲ ಅಂದ. ಜ್ವರ ಅದು ಏನೂ ಇಲ್ಲ. ಹಿಂಡಿ ಅದು ಅದ್ರ ಕೋತ ಆಗರ ಐತಿ. ಇದು 2 ಖುಷಿ ಐತಿ. ಇದು ನೇಟ್ ಐತಿ, ಇದಕ್ಕೇನೂ ಆಗಿಲ್ಲ. ಅದು ನೇಟಿಲ್ಲ, ಅದಕ್ಕೆ ಹಂಗಾಗೈತಿ ನೋಡಿರಿ. ಕರ್ಚಿಕಾಯಿ ಉಂಡೆ ತಿನ್ನತ್ತಾರಿ. ಕರೀರಿ ಎಲ್ಲಾರನು. ಕರ್ಚಿಕಾಯಿ ಉಂಡೆ ತಿನ್ನು ಬರ್ರಿ. ಬಾಯಾಕೆ ಕರ್ಚಿಕಾಯಿ ಇಟ್ಕೊಂಡು ಬಾಂಡೆ ಹಚ್ರಿ. ಅವನ್ನೆಲ್ಲ ತೊಳ್ಕೊಂಬಂದಿನ ಬಾಂಡೆ ಹೊಟ್ಟು ಇಟ್ಟು ಒಗ್ಯಾನೆಲ್ಲ ಹೋಗೋದು ಅಲ್ಲಿ ಮಾಡಿ ಇದ್ರಾಗ ಹೋಗೋದು. ಕೂತ್ ಬಿಟ್ಟಾರಿ. ಹೋಗಿ ಒಬ್ಬಾಕಿನ ಮೊದಲೇ ಟೈಮ್ ಪಾಸ್ ಆಗೋಲ್ಲೈತ್ರಿ. ಅದಕ್ಕೆ ಫೋನ್ ಹಚ್ಚಿ ಕರ್ಸಿದೆ ರೀ. ಚೂಡ ಮಾಡಿಟ್ಟು ಹೋಗ್ಯಾರ ನಮ್ಮ ಪುಟ್ಟಾಕ. ಚುಂಡ್ಮರಿ ಚೂಡ, ಪೇಪರ್ ಅವಲಕ್ಕಿ,
ಅವ್ರ ತಮ್ಮ ಕಟ್ಟ್ಯಾರ ನಿನ್ನ ಹರ್ಯಾಗ. ನಾಳೆ ಲಕ್ಷ್ಮೀ ಪೂಜೆ. ಈ ಹಲ್ಲು ಹೊಡಿತ್ನಾಗ ಯಾವ ವಾರಗಳು ನನಗೆ ವಾರ ನೆನಪನೇ ಇಲ್ಲಿ ಇವತ್ತು. ಬೋರಾದ ಕೈಯಾಗ ಪೇರುಕ ಹಿಡ್ಕೊಂಡು ಹೊಂಟ ಹಾಕಿ ಏನೋ ತಿನ್ನಕ್ಕೆ ಹೋಯಾತ ಕೇಳಿ ಲಕ್ಷ್ಮೀ ಪೂಜೆಗೆ ಹೊಡ್ಸೋ ತುಂಬ ಅದಕ್ಕೆ ನೆನಪರ ಐತಿ. ಇವತ್ತು ಹೆಂಗೆ ಪೂಜೆ ಆಯ್ತು ನಾ ಆತನ ಬುಧವಾರ ಐತಿ ಇವತ್ತು ಇಲ್ಲ ವ್ಯಸ್ತಾರ ಐತೆ ತಂದಾಕಿ ಕಾಂತೂರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ತೊಗೊಂಬಂದಾಳ ಹಾಕಿ ಡೆಕೋರೇಷನ್ ಮಾಡೋದು ಬಾಳೆದಿಂದ. ಅದನ್ನೂ ಮಾಡ್ಬೇಕತ್ತ ಇದನ್ನೂ ಮಾಡ್ಬೇಕತ್ತ ಹಬ್ಬ. ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿದತ್ತೇಳಿ ಕಳಸ ಏರಿಸಿ ಹಣ್ಣು ಅದೆಲ್ಲ ಇಟ್ಟು ಮಾಡ್ತಾರೆ. ಅಲ್ಲಿ ಮಂದಿ ಐತೆ ಅಲ್ಲಿ ಜಗಲಿ ಕೊಲ್ದ ಏನು ಕಾಕುಗಳು ಇಲ್ಲ ಸ್ಟ್ಯಾಂಡ್ ತಂದಾಳ ಅದನ್ನು ಮಾಡೋದು. ಈ ಪೂಜೆ ಮಾಡಿಸೋತದ ಈಗ ಯಾಗಳೆ ತೊಗೊಂಬಂದಾರ. ಯಾವುದೋ ಕಮಲದ ಹೂವತ್ತ $100 ಕತ್ತದ. ಮತ್ತು ಇವು ತಂದಾಳ ಬಾಳೆದಿಂದ ಕೊಂಡು ತಂದಾರ ಪಡವಲಕಾಯಿ. ನಾನು ಲಾಸ್ಟ್ ವಾರ ಮಾಡ್ತೇನೆ ತಂದೆವು ಇಲ್ಲ ಅದು ಮಾಡಬೇಕು ಅಂತ ಸೀಟಾಗ ತರ್ತಾವ ಸಿಗ್ತಾವ ಮಾಡ್ತಾರು ಇಲ್ಲೇ ಸಿಗ್ತಾವು ಸೀಟೆ. ನಾವು ಆದರ್ಸು ಮಾಡೇ ಇಲ್ಲ. ಆದರ್ಸು ಮಾಡಿದ್ರು ಆದರ್ಸು ಮಂದಿ ಕಂಡು ಒಟ್ಟ ಕುಣಿಬಾರ್ದು. ನಮ್ಮ ನೀಕಿದ್ರೆ ಮಾಡೋದು ನೀರಿಗೆ ಬಿಟ್ಬಿಡ್ದ. ಅದನ್ನ ನಾ ಏನು ಮಾಡ್ಕೊತ ಇಷ್ಟ ಮಾಡ್ತೀವಿ. ವರಮಹಾಲಕ್ಷ್ಮಿಗೆ ಏನಾಗಲ್ಲ. ಲಾಸ್ಟ್ನೇ ವಾರ ಉಡಿ ತುಂಬಿ ಒಂದಿಬ್ಬರಿಗೆ ಮುತ್ತೈದೆಯರು ಮಾಡಿಬಿಡೋದು ಅಷ್ಟ. ಕೋತಿಟ್ಟೈತೆ ಅಟ್ ಮಾಡ್ಬೇಕಲ್ಲ. ಈ ಉಂಡೆ ತೊಗೊಂಬಂದಾರೆ ಒಂದು ತಿಂದಿಲ್ರಿ ಉಂಡೆ. ಇದು ಕರ್ದಂಟ ತಂದಾರ ಗೋಧಿ ಹಿಟ್ಟಿನ. ಸುಮ್ಮನೆ ನಾನು ಇಲ್ಲಿ ತಿನ್ನಾಕತ್ತಿದ್ದೆ ರೀ ತೊಗೊಂಡು ತಿನ್ನತ್ತಾರ. ಇಲ್ಲಕ್ರ ಹಾಕೊಂಡು ತಿನ್ನೋದಂತೂ ನಮ್ಮ ಮನ್ಯಾಗ ಪದ್ಧತಿನೇ ಇಲ್ಲರಿ ಒಟ್ಟು. ಇವನ್ನ ಚೂಡ ತೊಗೊಂಬಂದಾರ. ಇವನ್ನ ಅಷ್ಟೇ ಕಾಲೆ ನಮ್ಮ ಚಿನ್ನಪ್ಪನ ಕಾಲೆ ಮಾಡ್ಯಾರ. ಇವನು $1 ಕಿಲೋ ತೊಗೊಂಬಂದಿರಿ ಪೂಜೆ ಪೂರ್ತಿಗೆ ತಂದಿದ್ರಿ ಅವತ್ತ. ಮಾಡಿದ್ದೇವೆ ಯಾರ್ದೈತೆ ನಿಂದ ಅವು ಚೂಡ ಹಾಕೊಂಬಾನು ಒಂದು ದಿವಸ ಒಂದು ದಿವ್ಸ ನೋಡಿ ತೊಗೊಂಬ. ಹಿಂಗೆ ಎಲ್ಲರೂ ಕುಡಿಸ್ ತಿಂದ್ರೆ ನಾಟ ತಿನ್ನಂಗೆ ಆಕತ್ತೀವಿ. ಇವು ಚೂಡ ಮಾಡಿರ್ತಾರೆ ಬುಟ್ಟ್ಯಾಗ. ಹಾಕ್ಯಾರು ಕಂಡಪಟ್ಟಿದಾವೆ ಶೇಂಗಾದಕ್ಕ. ಸಾಕಪ್ಪ ಭಾಳ ಹಾಕ್ಬೇಡ. ಅವು ಸಿಪ್ಪಿ ತೆಗೆದಿಟ್ಟಿರಲ್ಲ ಕಾಣಲ್ಲ ಅವು ಶೇಂಗಾ. ನಾಳೆ ಮುಂಜಾನೆ ಒಲಿ ಮ್ಯಾಗಿಟ್ಟ ಒಂದಿಟ್ಟು ತಿರುವ್ಯಾಡಿ ಕಡಕ್ ಹಾಕಲ್ಲ ಕಾಗದನ್ನ ಹಾಕಿರ್ತೀನಿ. ಅಲ್ಲೇ ಇಡ ಆ ಕಡೆ ಇಡು. ಸೂಸ್ಲಾ ಏನು ಮಾಡ್ತೀವನ ಎಲ್ಲ ಎಣ್ಣೆ ಎಲ್ಲ ತೊಳೆದು ಹೋಗ್ಬಿಡ್ತೈತಿ. ಬೆಂಕಿ ಮ್ಯಾಗ ನೀರು ಕಾಸಿದ ಒಲಿ ಮ್ಯಾಗ ಇಟ್ರೆ ಏನೂ ಆಗಲ್ಲ. ಮತ್ತು ಕಡಕ್ ಹಾಕಾವ. ಖರ್ಚಿಗೆ ಮಾಡಕ್ಕೆ ಇಲ್ಲಿ ಕರಿಯಾಕಂದ ನಾನು ಎಷ್ಟು ಶಾಣೆ ಇದ್ರಿ. ನಮ್ಮ ಮನ್ಯಾನವ್ರು ನಾವು ಅತ್ತ ಕುಡಿಸಿ ಮಾಡಿದ್ವಿ. 5-6 ಮಂದಿ ಕೂಡಿ ಕಿಸ್ ಮಾಡ್ತಾರ. ಹಾಯ್ ಕಾಂಬಾರ ಗಂಗ ಇಡೀ ಊರು ಮಂದೆಲ್ಲ ಅಡುಗೆ ಮಾಡಿ ಗೊತ್ತಾಕಿ ಸಾಗ್ಯಾರವ್ವ. ಬಾರಲ್ಲ ಚೋಟ್ಯಾ ಇವನ ರಾಕ್ಯಾವ್ ಒಂದ ಖರ್ಚಿಗೆ ತೊಗೊಂಡು ಓಡ್ದಾವ್. ಖರ್ಚಿಗೆ ಹೊಟ್ಟೆ ಭಾಳ ಒಟ್ಟೆ ಉಬ್ಬಿಲ್ಲವು. ಮೆತ್ತಗದಂಗ ಯಾವ ಊರ್ನ ಭಾಳ ಆಗ್ಯದ್ರು. ಅವು ಒಂದು ಸ್ವಲ್ಪ ಹಾಕಿದ್ರೆ ಪಳ್ಳಾಗಿರ್ತಾವ. ಮಸ್ತಾಗಿ ಚೂಡ ಮಸ್ತಾಗ್ಯಾವ ಖಾರ ಖಾರ. ಇವು ಎರಡು ಥರ ಖಾರಂ ಕುರ್ಮಿ ಇವು ಮೆತ್ತಗದಾಗ್ಯಾವ. ಊಟ ಮಾಡಲ್ಲ ನೀನು? ನಾವು ಊಟ ಮಾಡಿದ್ದ ಇನ್ನ ಪಲ್ಯ ಐತಿ ರೊಟ್ಟಿದಾವ. ಹಸಂತಿರಾಗ ಆವಾಗ ಸಾರ ಹಾಕೊಂತ ನನಗೆ ಇಲ್ಲ ನಾನು ಸಾರು ಹಾಕೊಂಡು ಮಿಕ್ಸರ್ಗೆ ಹಾಕಿ ಹಾಕ್ಬೇಕು. ಟಮಾಟಿ ಕೊಬ್ಬರಿ ಅದು ಏನಾರ ಅದು
ಇಲ್ಲಿ ಯಾವ ತಾಟ್ ಹಾಕಿದ್ರೆ ಅದ್ರಾಗ ಹಾಕ್ತೀವಿ. ಒಂದಿಟ್ಟು ಕಸ ತೆಗೆದು ಒಂದಿಷ್ಟು ಬೀಜ ಹಾಕಿನ ಹೊಳ್ಳಿ ಎಲ್ಲಿ ತೆಗೆದ್ಯಾ ಅವು ಚಿಕ್ಕಡೆ ಉಳ್ಳಾಗಡ್ಡೆ ನೀರು ಬಿಟ್ಟಿದ್ದಾಳೆ ಉಳ್ಳಾಗಡ್ಡೆಗೆ ಹೆಂಗೆ ತೆಗಿಯಾಕ ಈ ನೀರು ಚಾಲು ಐತಿ. ಆ ಕಡೆ ಹಿಂದೆ ಕೊತ್ತಂಬರಿ ಬೀಜ ಹಾಕಿನ ಈಗ ಮನೆಯಿಂದ ಒಂದು ಇಟ್ಟ ಹಾಕಿನ ಆ ಕಡೆ ಮಗ್ಲು ಆ ಕಡೆ ಮತ್ತೆ ಗಿಲ ನೀರು ಹೋಗುದು. ಬಡ ಬಡ ಏನು ಅದು ಏನು ಹತ್ತರದೈ ತೊಗೊಂಬಂದು ಇದು ಮಾಡಿಸು ಈಗ ಇದ ಉಸುಕ್ಲೆ ಹಾಕೈತಂದ್ರೆ ಅದ್ರಲ್ಲೇನ ಕಟ್ಟಿಸ್ರಿ 2 ಸಾಲ್ ತಿತ್ತಂದ್ರೆ ಕಟ್ಸಿಗೆ ಸಿಗಲ್ಲ. ಏನದು ಇನ್ನೇನು ಸಿಮೆಂಟ್ ಆಗ್ತಾರದು ಇನ್ನು ಇಟ್ಟಾಗಿಟ್ಟ ಇಲ್ಲೇ ಸಿಕ್ಕು ಎಲ್ಲ ಇಟ್ಟಂಗೆ ಹಂಗಂತಾರೆ ಬಿಡು. ಗುಡಿ ಉಳ್ದಾವಲ್ಲ ಅವನ ಹೇಳಿ ಯಾರಿಗೆ ಅವನೇನು ಯಾವಾಗ ಕೊಟ್ರೆ ನಡೀತೈತ್ರಿ ರೊಕ್ಕ ಗೌಡ್ರಿಗೆ ಎಲ್ಲಿದಾವ ಬರ್ರಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಕಡೆ ಮತ್ತೆ ನಾಳೆ ಸಿಗೋಣ. 500 ಇಟ್ಟಾಗ ರೇಡ್ ಹಾಕ